कृपया स्वयन्नाः श्रीपाण्डुरङ्गो भवतु प्रसन्नाः। व्यासाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ನಿನ್ನೆ ಒಂದು ನದಿ, ಇವತ್ತೊಂದು ನದಿ. ನಿನ್ನೆ ನರ್ಮದಾ ನದಿ, ಇವತ್ತು ಚಂದ್ರಭಾಗಾ ನದಿ. ಪುರಾಣಕಾರರು ಹೇಳುವ ಹಾಗೆ ಭೀಮರತಿ ನದಿ. ಇವತ್ತಿನ ಸ್ಥಾನ ನಿನ್ನೆನೇ ಆಗಿಬಿಟ್ಟಿದೆ. ಬಿಡಿ, ತಲೆಬಿಸಿ ಮಾಡಿಬಿಡಿ. ನಿನ್ನೆ ನರ್ಮದಾದಲ್ಲಿ ಪುಷ್ಕಳ ನೀರಿತ್ತು, ಸಮೃದ್ಧಿ ನೀರಿತ್ತು. ಮಾಘಸ್ನಾನ, ಮಾಘಕ್ಷೇತ್ರದ ವಿಶೇಷವಾದ ಒಂದು ಕಾರ್ಯಕ್ರಮ. ಮಾಘದಲ್ಲಿ ಮಾಡಿದ್ರೆ ತುಂಬ ಪುಣ್ಯ, ಆದರೆ ಚಳಿ ಮಾತ್ರ ಜಾಸ್ತಿ ಅಷ್ಟೇ. ಹಾಗೆ ಚಳಿ ಇರುವಾಗ ಸ್ನಾನ ಮಾಡಿದ್ರೆ ತುಂಬ ಫಲ ಅಂತ ಹಿಂದಿನವರು ನಮಗೆ ಕೊಟ್ಟಿರತಕ್ಕಂತಹ ಒಂದು ಅವಕಾಶ ಅದು. ನರ್ಮದಾ ನದಿ ತೀರ ಅದೊಂದು ದಾನಕ್ಕೆ ಪ್ರಶಸ್ತವಾದ ಜಾಗ. ಪುರಾಣದಲ್ಲಿ ಹೇಳುವ ರೀತಿ, ಭಾಗವತ ಹೇಳುವ ರೀತಿಯಲ್ಲಿ ಬಲಿಚಕ್ರವರ್ತಿ ಯಾಗ ಮಾಡಿದ ಜಾಗ. ಬಲಿ ದಾನ ಮಾಡಿದ್ದು ಯಾರಿಗೆ? ನಾವು ದಾನ ಮಾಡುವಾಗ ಒಬ್ಬ ವ್ಯಕ್ತಿಯನ್ನು ನೋಡಿ ಅವರಿಗೆ ಖುಷಿಯಾಗಲಿ ಅಂತ ದಾನ ಮಾಡುವುದುಂಟು. ಅದಕ್ಕೆ ಅಷ್ಟೇ ಫಲ. ಯಾಕೆಂದ್ರೆ ದಾನ ತಗೊಳ್ಳುವಾಗ ಬಾರಿ ಒಳ್ಳೆದಾಯಿತು ಅಂತ ಹೇಳ್ತಾನೆ, ಆಚೆ ಬೈತಾನೆ ಅಷ್ಟೇ. ದಾನ ಮಾಡುವಾಗ ಅದು ಪೂರ್ಣ ಫಲ ಬರಬೇಕಾಗಿದ್ರೆ ಒಳಗೆ ಕೂತ ವಾಯುದೇವರಲ್ಲಿ ನಿಂತ ಭಗವಂತನ ಅನುಸಂಧಾನ ಮಾಡಬೇಕು. ಆಗ ಅದಕ್ಕೆ ಪೂರ್ಣವಾದ ಫಲ. ಅದಕ್ಕೆ ಈಗ ಒಳ್ಳೆಯ ಉದಾಹರಣೆ ಬಲಿ. ನರ್ಮದಾ ನದಿ ತೀರದಲ್ಲಿ ಮಾಡಿದ ಯಾಗ. ಏನು ದಾನ ಮಾಡಿದ? ಅವರಿಗೆ ಶುಕ್ರಾಚಾರ್ಯರು ಹೇಳಿದ್ರು, ದಾನ ಮಾಡಬೇಡ, ಮಾಯಾ ಮಾನವಕಃ ದೇಶ, ಮೋಸದಿಂದ ಬಂದ ಬ್ರಹ್ಮಚಾರಿ ವಿಷ್ಣು. ಬಲಿ ಹೇಳಿದ, ನನ್ನ ಪುಣ್ಯ ಎಷ್ಟು ದೊಡ್ಡ ಪುಣ್ಯ. ದೇವರಿಗೆ ದಾನ, ದೇವರೇ ಎಲ್ಲ ಕಡೆ ಕೊಡೋದು. ನನಗೆ ಏನು ಭಾಗ್ಯ ಕೊಟ್ಟ ಅಂದರೆ ದಾನ ಕೊಡುವ ಸೌಭಾಗ್ಯ ನನಗೆ ಕೊಟ್ಟ. ಅಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರಿಗೆ ನನ್ನ ದುಡ್ಡು ಬೇಕಾಯಿತು ಅಂತಂದ್ರೆ ನನಗಿಂತ ದೊಡ್ಡ ಸೌಭಾಗ್ಯವಂತ ಯಾರು ಅಂತ ಅನುಸಂಧಾನ ಮಾಡಿ ನನ್ನಲ್ಲಿ ಇದ್ದದನ್ನೆಲ್ಲ ಸಮರ್ಪಣೆ ಮಾಡಿದ. ದೇವರು ಕೇಳಿದ್ದು 3 ಅಡಿ ಹೆಜ್ಜೆ ಜಾಗ ಕೇಳಿತ್ತು. 3 ಅಡಿ ಜಾಗದಲ್ಲಿ ಭಗವಂತ ಇಡೀ ಪ್ರಪಂಚವನ್ನು ಅಳೆದ. ಅದು ಆಶ್ಚರ್ಯ ಅಲ್ಲ, ಯಾಕಂದ್ರೆ ದೇವರು ಅನವರಣೀಯ, ಮಹತ್ವ ಮಹನೀಯ. ಅದಕ್ಕಿಂತ ದೊಡ್ಡ ವಿಶೇಷ ಅಂತಂದ್ರೆ ದೇವರು ಎಷ್ಟು ಅಳೆದ ಅಷ್ಟನ್ನು ದಾನ ಮಾಡಲಿಕ್ಕೆ ಬೇಕಾದ ಅವಕಾಶ ಬಲಿಗೆ ಮಾಡಿಕೊಟ್ಟ. ಇದು ಬಲಿಯ ದೊಡ್ಡ ಸೌಭಾಗ್ಯ. 1 ಅಡಿಯಲ್ಲಿ ಇಡೀ ಭೂಮಿಯನ್ನು ಅಳೆದ, ಇನ್ನೊಂದು ಅಡಿಯಲ್ಲಿ ವ್ಯೋಮವನ್ನು ಅಳೆದ, ಇನ್ನೊಂದು ಅಡಿ ಎಲ್ಲಿಡಬೇಕು ಅಂದ್ರೆ ತನ್ನ ಹೃದಯವನ್ನು ತೋರಿಸಿದ. ಅಂದ್ರೆ ಭಗವಂತನ ಅಡಿಯನ್ನು ಅಳೆಯುವ ಹೃದಯವಂತಿಕೆ ಅದು ಬಲಿಗಿತ್ತು ಅಂತಂದ್ರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಅಂತ ಜನ ಹೇಳುವುದುಂಟು. ನೋಡಿ, ದಾನ ಮಾಡಬಾರದು ಅಂತ. ದಾನ ಮಾಡಿದ್ರೆ ಏನಾಯಿತು ನೋಡಿ, ಬಲಿಯನ್ನು ದೇವರು ತುಳಿದ. ಹಾಗಾಗಿ ದಾನ ಮಾಡಬೇಡಿ ಅಂತ ಹೇಳುವವರು ಜಾಸ್ತಿ ಜನ. ಆದರೆ ಒಂದು ಅನುಸಂಧಾನ ನಾವು ಮಾಡಬೇಕಾದ್ದು, ದೇವರನ್ನು ತುಳಿದ ಸರಿ, ಯಾರನ್ನು ತುಳಿದ? ಬಲಿಯನ್ನು ತುಳಿಲಿಲ್ಲ. ಬಲಿಯಲ್ಲಿ ಒಂದು ಅಹಂ ಇತ್ತು, ಸೊಕ್ಕಿತ್ತು. ನಾನು ದಾನ ಮಾಡುವವ, ವಿಷ್ಣು ಕೈ ಹಿಡಿದಿದ್ದಾನೆ, ನಾನು ದಾನ ಕೊಡ್ತೇನೆ. ದೇವರು ಹೇಳಿದ 3 ಅಡಿ ಹೆಜ್ಜೆ ಕೊಡುವನು. ಬಲಿ ಹೇಳಿದ ನಾಚಿಕೆ. ನನ್ನಂತ ಒಬ್ಬ ಚಕ್ರವರ್ತಿಯ ಮುಂಭಾಗದಲ್ಲಿ ಬಂದು 3 ಅಡಿಯಲ್ಲಿ ಕೇಳೋದ, 3 ಸ್ಕ್ವೇರ್ ಫೀಟ್ ಜಾಗ ಕೇಳೋದ, ನಾಚಿಕೆ ಅಂತ ಹೇಳಿದ. ಇಡೀ ಊರು ಕೇಳಬೇಕು, ಒಂದು ಗ್ರಾಮ ಕೇಳಬೇಕು ಅಂತ. ಅದನ್ನು ಬಿಟ್ಟು 3 ಅಡಿ ಕೇಳ್ತೀಯ. ದೇವರು ಹೇಳಿದ 3 ಅಡಿಯಲ್ಲಿ ತೃಪ್ತಿ ಆಗದಿದ್ರೆ 100 ಊರು ಕೊಟ್ಟರೂ ತೃಪ್ತಿ ಆಗುವುದಿಲ್ಲ, ನನಗೆ ಸಾಕು ಅಂತ ದೇವರು ಹೇಳಿದ. ನೋಡಿ, ಕೊಡುವವನಿಗೆ ಸ್ವಲ್ಪ ಹಮ್ಮು ಇರ್ತದೆ. ನಾನು ದಾನ ಮಾಡುವ, ಕೊಡುದು 4 ಆಣೆ ಇರಲಿ, ಆದರೆ ಕೊಡುವಾಗ ಏನು 4 ಆಣೆ ದೇವರನ್ನೇ ಕಾಣುವುದಿಲ್ಲ ಅವನು. ಅರೆ, ಒಳಗಿನ ಅಹಂ ತುಂಬಿಕೊಂಡಿರ್ತದೆ. ದೇವರು ತುಳಿದದ್ದು ಏನನ್ನು ಗೊತ್ತೋ? ಬಲಿಯನ್ನು ತುಳಿದದ್ದಲ್ಲ, ಬಲಿಯ ತಲೆಯನ್ನು ತುಳಿದದ್ದಲ್ಲ. ಒಳಗಿನ ನಾನು ದಾನ ಮಾಡುವವ ಅನ್ನುವಂತಹ ಅಹಂಕಾರ ಇತ್ತು, ಅದನ್ನು ತುಳಿದ ಭಗವಂತ. ಸೊಕ್ಕೆಲ್ಲ ಮುರಿಯಿತು. ನಾನು ಯಾಗ ಮಾಡುವವ, ನಾನು ದಾನ ಕೊಡುವವ, ದೇವರಿಗೆ ಕೊಡುವವ ಅನ್ನುವ ಅಹಂಕಾರ ಎಲ್ಲ ಹೋಯಿತು. ಕೊನೆಗೆ ಭಗವಂತ ಬಾಗಿಲ ಕಾಯ್ದ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಬಲಿಯ ಮನೆಯ ಬಾಗಿಲ ಕಾಯ್ದ ಅಂತ. ಇದು ಸೌಭಾಗ್ಯ. ನೋಡಿ, ಏನು ಬಾಗಿಲು ಕಾದದ್ದು? ಬಾಗಿಲು ಅಂದ್ರೆ ಇಲ್ಲಿ ಬಾಗಿಲಿತ್ತು, ಯಾರು ಒಳಗೆ ಬಾರದಿದ್ದಾಗೆ
ದಾನಪಾಲಕನಾಗಿ ಕುಂತದ್ದು. ಅದು ಆಶ್ಚರ್ಯ ಅಲ್ಲ. ವಾಚ್ಮ್ಯಾನು ಯಾರು ಬೇಕಾದರೂ ಕಾಯ್ತಾರೆ. ಬಲಿಯ ಮನೆಯ ಬಾಗಿಲು ಕಾಯ್ದ ಅಂತಂದ್ರೆ ಒಳಗಿಂದ ಭಗವಂತ ತುಳಿದ. ಅಹಂಕಾರ ಹೋಯ್ತು ನೋಡಿ, ಮದ ಮಾತ್ಸರ್ಯಗಳೆಲ್ಲ ಹೋಯ್ತು ನೋಡಿ, ನಾನು ಅನ್ನುವ ಸೊಕ್ಕು ಹೋಯ್ತು ನೋಡಿ. ನಮಗೆ ಹೋಗ್ತದೆ, ಅವಮಾನ ಆದಾಗ ಸೊಕ್ಕು ಹೋಗ್ತದೆ. ಆಮೇಲೆ ಗೌರವ ಮಾಡುವಾಗ ಮತ್ತೆ ಹಾಗೇ ತುಂಬುತ್ತದೆ, ಇಮ್ಮಡಿಯಾಗಿ ತುಂಬುತ್ತದೆ. ದೇವರು ಬಾಗಿಲು ಕಾಯ್ದ. ಏನು ಕಾದ ಬಾಗಿಲು ಅಂದ್ರೆ ಆ ಅಹಂಕಾರ ಷಡ್ ವೈರಿಗಳು ಹೊರಗೆ ಹೋಯ್ತು ನೋಡಿ. ಇದು ಮತ್ತೊಮ್ಮೆ ಒಳಗೆ ಬಾರದಿದ್ದಾಗೆ ಬಲಿಯ ಈ ಪಿಂಡಾಂಡದ ನವದ್ವಾರವನ್ನು ಕಾದ. ಹಾಗಾಗಿ ಮುಂದೆ ಕೆಟ್ಟದ್ದು ಒಳಗೆ ಪ್ರವೇಶ ಮಾಡದಿದ್ದಾಗೆ ಮಾಡಿದ್ದು ಭಗವಂತ ಕಾದದ್ದು. ನಾವು ದ್ವಾರಕೆಯಲ್ಲಿ ನೋಡಿದ್ದೇವೆ ತ್ರಿವಿಕ್ರಮನ ಸನ್ನಿಧಾನ. ನರ್ಮದೆಯಲ್ಲಿ ಮತ್ತೊಮ್ಮೆ ತ್ರಿವಿಕ್ರಮನನ್ನು ಅನುಸಂಧಾನ ಮಾಡಬೇಕಾದ್ದು. ವಾಮನ ತ್ರಿವಿಕ್ರಮನಾದದ್ದು ನೋಡಿ. ಸಾಮಾನ್ಯವಾಗಿ ದಾನ ತಗೊಂಡವ ಬಲಿಯೇ ಹೋಗುವುದು. ನಮ್ಮ ದೇವರು ವಾಮನ ತ್ರಿವಿಕ್ರಮನಾದ ನೋಡಿ. ಇದು ಬಲಿಯ ಸೌಭಾಗ್ಯ ಅಂತ. ನಮ್ಮ ಉಪಾಸನೆ ಹೇಗಿರಬೇಕು ಅಂದರೆ ಮಾಡುವಾಗ ಬಲಿ ವಾಮನ ಆಗಿರಬೇಕು, ಆದರೆ ಮತ್ತೆ ದಿನ ದಿನಕ್ಕೆ ಅದು ತ್ರಿವಿಕ್ರಮನಾಗಿ ಬೆಳೆಯಬೇಕು. ನಮಗೆ ಉಪನಯನ ಆಗುವ ದಿವಸ 1000 ಗಾಯತ್ರಿ ಶುರು ಮಾಡ್ತಾನೆ, ಮದುವೆಗಾಗುವಾಗ 10 ಇರುವುದಿಲ್ಲ. ತ್ರಿವಿಕ್ರಮ ಹೋಗಿ ವಾಮನಾಗಿ ಬಿಡ್ತಾನೆ. ನಮ್ಮಲ್ಲಿ ವಾಮನ ದಿನದಿಂದ ದಿನಕ್ಕೆ ಬೆಳೆದು ತ್ರಿವಿಕ್ರಮನಾಗಬೇಕು. ಕೃಷ್ಣ ಮಂತ್ರ ಜಪ ಮಾಡ್ತೇವೆ. ಪುಂಡರೀಕನ ಪಾಂಡುರಂಗನ ಪುಣ್ಯಕ್ಷೇತ್ರ ಇದು, ವಿಠಲನ ಕ್ಷೇತ್ರ ಇದು. ವಿಠಲ ಅಂದ್ರೆ ನಾದ ಬ್ರಹ್ಮ. ತಿರುಪತಿಯ ತಿಮ್ಮಪ್ಪ ಕೈಯಲ್ಲಿ ಹೀಗೆ ಇಟ್ಕೊಂಡಿರ್ತಾನೆ. ಕಿಸೆಯಲ್ಲಿದ್ದದ್ದು ಹಾಕಿ, ಬ್ಯಾಗಲ್ಲಿದ್ದದ್ದು ಹಾಕಿ, ಸುಟ್ಕೇಸಲ್ಲಿದ್ದದ್ದು ಹಾಕಿ ಅಂತ ಹೇಳ್ತಾನೆ ಇರ್ತಾನೆ. ಕಾಂಚನ ಬ್ರಹ್ಮ. ಉಡುಪಿಗೆ ಬಂದ್ರೆ ಅನ್ನಬ್ರಹ್ಮ ಕೃಷ್ಣ. ಯಾರು ಬಂದರೂ ಅನ್ನದಾನ ಮಾಡತಕ್ಕಂಥವನು, ಹೊಟ್ಟೆ ತುಂಬ ಅನ್ನದಾನ ಮಾಡುವ, ಜ್ಞಾನದ ಅನ್ನದಾನ ಮಾಡುವ ದೇವರು ಅವ. ಪಾಂಡುರಂಗ ವಿಠಲ ನಾದ ಬ್ರಹ್ಮ. ಅವನಿಗೆ ನಾದ ಅಂದರೆ ತುಂಬ ಇಷ್ಟ. ದಾನ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ, ನಾದ ಅಂತೂ ಮಾಡ್ಲಿಕ್ಕೆ ನಮಗೇನು ಗಂಟು ಆಗ್ತದೆ. ಹಾಗಾಗಿ ಬಾಯಿ ತುಂಬ ನಾದ ಮಾಡಬೇಕಾದ. ನರಜನ್ಮ ಬಂದಾಗ, ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ, ವಿಠಲ ಎನ್ನಬಾರದೆ ಅಂತ ಆ ಕೃಷ್ಣನ ಸ್ತೋತ್ರ ಮಾಡಲಿಕ್ಕೆ ಭಗವಂತ ಕೊಟ್ಟಿದ್ದಾರೆ ನಾಲಗೆ. ಏನು ಖರ್ಚಿಲ್ಲ, ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ, ಟ್ಯಾಕ್ಸ್ ಕೊಡಬೇಕಾಗಿಲ್ಲ, ಆರಾಮವಾಗಿ ಇನ್ನೊಬ್ಬರ ಹಂಗಿಲ್ಲ. ಯಾವಾಗ ಬೇಕಾದರೂ ನಾವು ಹಾಡ್ಬೋದು. ಕೃಷ್ಣ 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 ಅಂತ ಹೇಳಲಿಕ್ಕೆ ನೀವು ಆಚೆ ಈಚೆ ನೋಡ್ಬೇಕು, ನಾಚಿಕೆ ಆಗುತ್ತೆ. ಅವರೇನು ಹೇಳ್ತಾರೋ ಇವರೇನು ಹೇಳ್ತಾರೋ ಅಂತ. ಆದರೆ ಮೇಲೋ ಏನು ಹೇಳ್ತಾನೆ ಅಂತ ಸ್ವಲ್ಪ ಆಲೋಚನೆ ಮಾಡಿದರೆ ಒಳಗಿದ್ದ ಅಂತರ್ಯಾಮಿ ಪ್ರೀತನಾಗಲಿ ಅಂತ ಅನುಸಂಧಾನ ಮಾಡಿ ಕೃಷ್ಣ ಮಂತ್ರ ಜಪ ಮಾಡಿ. ಕಲಿಯುಗದ ಆರಾಧ್ಯ ದೇವರು ಕೃಷ್ಣ. ಕೃಷ್ಣನದ್ದೇ 3 ರೂಪಗಳು. ಒಂದು ಪಾಂಡುರಂಗ ರೂಪ, ಇನ್ನೊಂದು ಕಡುಗೋಲು ಪಿಡಿದ ಕೃಷ್ಣನ ರೂಪ, ಮತ್ತೊಂದು ಗೃಹಸ್ಥ ರೂಪ ಶ್ರೀನಿವಾಸ. ಹಾಗಾಗಿ ಆ 3 ರೂಪಗಳು ಒಂದೇ. ನಮ್ಮಲ್ಲಿ ಏನಿದೆ ಅದನ್ನೆಲ್ಲ ಸಮರ್ಪಣೆ ಮಾಡಿ ಅಂತ ಹೇಳುವವ. ಸಮರ್ಪಣೆ ಅಂತಂದ್ರೆ ಕೊಂಡೋಗಿ ಡಬ್ಬಿಗೆ ಹಾಕಿದ್ದರ ಅರ್ಥ ಅಲ್ಲ. ನೀನು ಕೊಟ್ಟದ್ದು, ನೀನು ಇಟ್ಟದ್ದು, ನೀನು ರಕ್ಷಣೆ ಮಾಡೋದು ಅಂತ ಅನುಸಂಧಾನ ಮಾಡಬೇಕಾದ್ದು. ಇಷ್ಟು ದಿನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗಿ ಭಗವಂತ ನಮ್ಮನ್ನು ಇಲ್ಲಿಗೆ ತಂದು ಮತ್ತೆ ನಮ್ಮ ಊರಿಗೆ ಇಡ್ತಾನೆ ನೋಡಿ. ಇದು ಭಗವಂತ ನಮಗೆ ಮಾಡುವ ಅನುಗ್ರಹದ ಪರಾಕಾಷ್ಠ. ಇದು ಈ ಶರೀರ ಕೊಟ್ಟದ್ದು ಅಷ್ಟೇ ಅಲ್ಲ, ಇದರ ಕ್ಷೇಮ ಮುಖ್ಯ. ಯೋಗಕ್ಕಿಂತ ಕ್ಷೇಮ ಮುಖ್ಯ. ಹಾಗಾಗಿ ದೇವರಲ್ಲಿ ಎಲ್ಲ ಬ್ರಹ್ಮಾವಬೋಧ ದಿಶಣ ಮುದಮಾಪ ದೇವ ಅಂತ ಭಾಗವತದಲ್ಲಿ ಹೇಳ್ತಾರೆ. ಬ್ರಹ್ಮದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತ, ಎಲ್ಲ ರೀತಿಯ ಯೋನಿಗಳನ್ನು ಸೃಷ್ಟಿ ಮಾಡಿದ. ಉರಗಗಳು, ಚೇಳುಗಳು, ನಾಯಿ, ಹಂದಿ, ಕೋಣ, ಎಮ್ಮೆ ಎಲ್ಲ ಸೃಷ್ಟಿ ಮಾಡಿ ಕೊನೆಗೆ ನಮಗೆ ಇಂತಹ ಶ್ರೇಷ್ಠವಾದ ಶರೀರವನ್ನು ಭಗವಂತ ಕರುಣಿಸಿದಂತೆ. ಬ್ರಹ್ಮದೇವರೇ ಖುಷಿ ಬಿಟ್ಟ ಶರೀರ ಅಂತೆ. ದಾಸರು ಹೇಳಿದ್ರು, ಇಡೀ ಸುತ್ತಾಡಿದ್ರಂತೆ, ತೀರ್ಥಯಾತ್ರೆ ಎಲ್ಲ ಮಾಡಿದ್ರಂತೆ. ಮಾಡಿದ ಮೇಲೆ ದಾಸರ ಹತ್ರ ಕೇಳಿದ್ರಂತೆ, ದಾಸರೇ ನಿಮ್ಗೆ ಯಾವುದು ಇಷ್ಟವಾದ ಕ್ಷೇತ್ರ ಹೇಳಿ. ದಾಸರು ಹೇಳಿದ್ರು, ಬ್ರಹ್ಮಾಂಡವ ಸುತ್ತಾಡಿ ಬರಲು ನಮ್ಮೂರೇ ವಾಸಿ ಅಂತ ಹೇಳಿದ್ರು. ಇಷ್ಟು ತೀರ್ಥಯಾತ್ರೆ ನಾವು ಮಾಡ್ತೇವೆ, ಕೊನೆಗೆ ಖುಷಿಯಾದ ಯಾವುದಂದ್ರೆ ನಮ್ಮೂರೇ ಖುಷಿ. ದಾಸರು ಹೇಳಿದ ಅನುಸಂಧಾನ ದೊಡ್ಡ ಅನುಸಂಧಾನ. ನಮ್ಮ ದೇವರು 84 ಲಕ್ಷ ಯೋನಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಬಂದ. ಎಲ್ಲ ಕ್ಷೇತ್ರ ಯಾತ್ರೆ ಮಾಡಿಸಿಕೊಂಡು ಬಂದ. ಪುಳಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋದ. ಚೆನ್ನಾಗಿಂಟ ಅಂತ, ಅಲ್ಲಿ ಚೆನ್ನಾಗಿಂಟು ಅಂತ ಹೇಳಿದೆವು. ಹಾಗೆ ಮೇಲೆ ಕರ್ಕೊಂಡು ಬಂದ. ಪ್ರಾಣಿ ಪಕ್ಷಿಯನ್ನಾಗಿ ಮಾಡಿದ. ಆಗ ಕೆಳಗಿದ್ದು ಕೊಳಕು, ಮೇಲಿದ್ದು ಶ್ರೇಷ್ಠ ಅಂತ ಕಾಣಿಸಿತು. ಆಮೇಲೆ ಹಂದಿ, ನಾಯಿ, ಕೋಣ, ಎಮ್ಮೆ ಕರ್ಕೊಂಡು ಬಂದ. ಕೆಳಗಿದ್ದು ನೋಡಿದ್ರೆ ಹೇಸಿಗೆ ಅಂತ ಕಾಣಿಸಿತು. ಅದಕ್ಕಿಂತ ಮೇಲೆ ನಮ್ಮನ್ನು ಕರ್ಕೊಂಡು ಬಂದ ಈ ಮನುಷ್ಯ ಜನ್ಮಕ್ಕೆ. ಕೆಳಗಿದ್ದೆಲ್ಲ ಹೊಲಸು ಅಂತ ಕಾಣಿಸ್ತದೆ.
ಇನ್ನೂ ಮೇಲಕ್ಕೆ ಕರ್ಕೊಂಡು ಬಂದ ಬ್ರಾಹ್ಮಣ ಯೋನಿ, ಅದರಲ್ಲಿಯೂ ವೈಷ್ಣವರು, ಅದರಲ್ಲಿ ಮಾಧ್ವರನ್ನಾಗಿ ಭಗವಂತ ನಮ್ಮನ್ನು ಕರುಣಿಸಿದ್ದಾನೆ. ಇದಕ್ಕಿಂತ ಸೌಭಾಗ್ಯ ಮತ್ತೊಂದು ಇಲ್ಲ. ನಾವು ಹೇಳಬೇಕಾದಿಷ್ಟೇ ದಾಸರು ಹೇಳಿದ ಹಾಗೆ ಬ್ರಹ್ಮಾಂಡದ ಸುತ್ತಾಡಿ ಬರಲು ನಮ್ಮೂರೇ ವಾಸಿ ಅಂತ 84 ಲಕ್ಷ ಯೋನಿಯಲ್ಲಿ ದೇವರು ಸುತ್ತಾಡಿ ಸುತ್ತಾಡಿ ಕರ್ಕೊಂಡು ಬಂದು ನಮ್ಮೂರಿಗೆ ಬಿಟ್ಟಿದ್ದಾನೆ. ಇದೇ ವಾಸಿ, ಇದಕ್ಕಿಂತ ಶ್ರೇಷ್ಠವಾದ್ದು ಇನ್ನೊಂದು ಇಲ್ಲ. ಬಿದ್ದರೆ ಅದಪ್ಪಾತ. ಹಾಗಾಗಿ ವಿಠಲನ ಈ ಕ್ಷೇತ್ರದಲ್ಲಿ ವಿಠಲನಲ್ಲಿ ನಾವು ಮಾಡುವ ಪ್ರಾರ್ಥನೆ ಇಷ್ಟೇ. ನಮಗೆ ಒಳ್ಳೆಯ ಸಂಧಾನ ಕೊಡು, ಒಳಗಿದ್ದ ಅಹಂಕಾರ ಬಿಟ್ಟುಬಿಡು. ಏನಿದ್ರೆ ಅಹಂಕಾರ ಪಡಲಿಕ್ಕೆ ನಮಗೆ ಏನಿದೆ? ನಾವು ಅಹಂಕಾರ ಪಡುವಾಗ ಕೆಳಗಿರೋರನ್ನು ನೋಡೋದಲ್ಲ, ಮೇಲವರನ್ನು ನೋಡಬೇಕು. ದುಃಖ ಬಂದಾಗ ಮೇಲವರನ್ನು ನೋಡೋದಲ್ಲ, ಕೆಳಗಿನವರನ್ನು ನೋಡಬೇಕು. ಸುಖ ಬಂದಾಗ ಕೆಳಗಿನವರನ್ನು ನೋಡಬೇಕಂತೆ. ಹಾಗಾಗಿ ಪ್ರಪಂಚದಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಒಂದೇ ಶಾಶ್ವತವಾದ್ದು, ಮತ್ತೆಲ್ಲ ನಶ್ವರ. ಇಡೀ ಬ್ರಹ್ಮಾಂಡದಲ್ಲಿ ದೇವರು ಸರ್ವೋತ್ತಮರಾದವ, ವಾಯುದೇವರು ಜೀವೋತ್ತಮರಾದವರು. ಅವರು ಇಲ್ಲಿರುವಷ್ಟು ಕಾಲ ನಮ್ಮ ಯಾತ್ರೆ, ಜೀವನ ಯಾತ್ರೆ ಚೆನ್ನಾಗಿ ನಡೀತದೆ. ನಾವು ದೇವರ ಹತ್ರ ಹೇಳಬೇಕಾದ್ದು, ಈ ಪುಣ್ಯಕ್ಷೇತ್ರದಲ್ಲಿ ನೀನು ಸುತ್ತಾಡಿಕೊಂಡು ಬಂದಿದ್ದಿ ಸ್ವಾಮಿ, ನಮ್ಮನ್ನು ಜನ್ಮ ಜನ್ಮದಲ್ಲಿಯೂ ಇಂತಹ ಪುಣ್ಯಕ್ಷೇತ್ರದಲ್ಲೇ ನಮ್ಮನ್ನು ಇಡು, ಕೊನೆಗೆ ನಿನ್ನ ಹತ್ರ ಸೇರಿಸಿಕೊಳ್ಳು ಅಂತ ನಾವು ದೇವರಲ್ಲಿ ಮಾಡುವ ಪ್ರಾರ್ಥನೆ. ಈ ಯಾತ್ರೆ ಒಂದು ವಾರದ ಸಪ್ತಾಹದ ಯಾತ್ರೆಯಲ್ಲಿ ನೀವೆಲ್ಲ ಕಷ್ಟ ಅನುಭವಿಸಿರ್ಬೋದು, ಸಮಸ್ಯೆಗಳು ಆಗಿರ್ಬೋದು, ಎಲ್ಲ ರೀತಿಯ ಕಷ್ಟಗಳು ಬಂದಿರಬಹುದು. ಆದರೆ ಯಾರಿಗೆ ತುಂಬ ಕಷ್ಟ ಬಂದಿದೆ ಅವರಿಗೆ ತುಂಬ ಪುಣ್ಯಕ್ಕೆ ಮಾರ್ಗ ಆಗುತ್ತ ಹಾಗೆ ಅಂತ. ಯಾಕೆಂದ್ರೆ ಯಾವುದೋ ಎಲ್ಲೋ ಕಷ್ಟಪಡಬೇಕಾಗಿತ್ತು. ಈ ತೀರ್ಥಯಾತ್ರೆಯಲ್ಲಿ ಅದನ್ನು ದೇವರು ಸವಿಸಿಕೊಡ್ತಾನೆ. ಅಂದ್ರೆ ಆ ದುಃಖ ಅಲ್ಲಿ ಬರಬೇಕಾದ್ರೆ ಮೈನಸ್ ಆಯ್ತು ಅಂದ್ರೆ ಮನೆಯಲ್ಲಿ ಹೋದಾಗ ಆರಾಮವಾಗಿ ನಾವು ಇರ್ತೇವೆ ಅಂತ ಅದರ ಅರ್ಥ. ಹಾಗಾಗಿ ತೀರ್ಥಯಾತ್ರೆ ಮಾಡಿದ್ದೀರಿ, ಸ್ನಾನ ಮಾಡಿದ್ದೀರಿ, ದೇವರ ದರ್ಶನ ಎಲ್ಲ ಮಾಡಿದ್ದೀರಿ. ಆ ಯಾತ್ರೆಯ ಫಲ ಎಲ್ಲ ನಿಮಗೆ ಪೂರ್ಣವಾಗಿ ನಿಮಗೆ ಲಭಿಸಲಿ. ಮಸೂದನಾಚಾರ್ಯ ಭಾರಿ ಶಾಂತ ಮೂರ್ತಿ. ನೀವು ಬೈದರೂ ಕೇಳ್ತಾರೆ, ಹೊಗಳಿದ್ರು ಅವ್ರು ಏನು ಆರಾಮವಾಗಿರ್ತಾರೆ. ಹಾಗಾಗಿ ತೀರ್ಥಯಾತ್ರೆಗೆ ಅವರು ಸಕ್ಸಸ್ ಆಗ್ತಾರೆ. ಹಾಗಾಗಿ ನೀವು ಬೈದ್ರೆ ಅವ್ರು ಹೇಳ್ತಾರೆ ನನಗೆಲ್ಲ ದೇವರಿಗೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಕಷ್ಟಪಡ್ತಾರೆ ಅವರು. ತುಂಬ ಕಷ್ಟಪಟ್ಟು ನಿಮ್ಮನ್ನು ಯಾತ್ರೆ ಮಾಡಿಸಿದ್ದಾರೆ. ನಿಮಗೆಲ್ಲರಿಗೂ ಆ ಯಾತ್ರೆಯ ಪೂರ್ಣವಾದ ಫಲ ನಿಮಗೆ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಬೇರೆ ಕಡೆ ಹೋಗುವಾಗ ಎಲ್ಲ ಸಾಕು, ಅಮೆರಿಕಕ್ಕೆ ಹೋಗಿ ಬರ್ತಾನೆ ಸಾಕು ಅಂತ ಹೇಳ್ಬೇಕಂತ, ಲಂಡನಿಗೆ ಹೋಗಿ ಬಂದ ಬೇಡವೇ ಬೇಡ ಅಂತ ಹೇಳ್ಬೇಕಂತ, ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಅಯ್ಯಪ್ಪ ಸಾಕ್ರಿ ಇದು ಬೇಡವೇ ಬೇಡ ಅಂತಲ್ಲ, ಪುನರ್ದರ್ಶನ ಅಂತ ಹೇಳ್ಬೇಕಂತೆ, ಇನ್ನೊಂದ್ಸಲ ದರ್ಶನ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಂತೆ. ತೀರ್ಥಯಾತ್ರೆಯಲ್ಲಿ ಸಾಕು ಅಂತ ಅನುಸಂಧಾನ ಇರಬಾರದಂತೆ, ಮತ್ತೆ ಮತ್ತೆ ಬೇಕು ಅಂತ. ಹಾಗೆ ದೇವರು ತೀರ್ಥಯಾತ್ರೆಯ ಪೂರ್ಣ ಫಲ ನಿಮಗೆ ಕೊಟ್ಟು, ದೇವರ ಆರೋಗ್ಯ ಕೊಟ್ಟು, ಒಳ್ಳೆಯ ಜ್ಞಾನ ಕೊಟ್ಟು, ಒಳ್ಳೆಯ ಸಾಧನೆ ನಡೆಸಲಿ ದೇವರಲ್ಲಿ ಪ್ರಾರ್ಥಿಸಿ ಕೃಷ್ಣಾರ್ಪಣ.